ಫೈನಲಿ ನಾನು ಕಾರ್ಪೊರೇಟ್ ಜಾಬ್ ನ ಕ್ವಿಟ್ ಮಾಡ್ಬಿಟ್ಟೆ, ಬೇರ್ಲಿ ವಿತ್ 3 months ಬ್ಯಾಕಪ್. ಎಲ್ರು ಹೇಳ್ತಾರೆ ಐ ಆಮ್ ಅ ಕಾರ್ಪೊರೇಟ್ ಎಂಪ್ಲಾಯ್ ಅಂತ, ಆದ್ರೆ ನಾನು ಹೇಳ್ತೀನಿ ಐ ಆಮ್ ಅ ಕಾರ್ಪೊರೇಟ್ ಸ್ಲೇವ್. ವೈ? ಬಿಕಾಸ್ ಈ KGF ಮೂವಿಲಿ ಊರುಗಳಿಂದ ಜನರನ್ನ ಹೊಡೆದು ಊರಾಚೆಗೆ ಮೈನಿಂಗ್ ಕರ್ಕೊಂಡು ಹೋಗ್ತಾರಲ್ಲ, ಅದೇ ತರ ಫೀಲ್ ಆಗುತ್ತೆ ನನಗೆ. ಎಲೆಕ್ಟ್ರಾನಿಕ್ ಸಿಟಿ ಸಿಗ್ನಲ್ ನಿಂತಾಗ ಒಬ್ರು ಮೇಲೊಬ್ರು ಮಲ್ಕೊಂಡು ಆಫೀಸ್ ಹೋಗ್ತಾ ಇರ್ತಾರ, ಬರ್ತಾ ಇರ್ತಾರ, ಅವ್ರಿಗೆ ಗೊತ್ತಿಲ್ಲ. ಊಟ ಟೈಮಲ್ಲಿ ನಿದ್ದೆ ಟೈಮಲ್ಲಿ ಊಟ, ಬರೀ ಒಂದ್ 25,000 ಸಂಬಳಕ್ಕೆ ಮಕ್ಕಳು ಮ್ಯಾನೇಜರ್ TL ಕಾಟಗಳು. ಎಷ್ಟೇ ಕ್ರಿಯೇಟಿವ್ ಆಗಿದ್ರು ಈ ಒಂದು ರ್ಯಾಟ್ ರೇಸ್ ಬಿದ್ಮೇಲೆ ಎಲ್ಲ ಡಂಪ್ ಫೀಲ್ ಆಗ ಶುರು ಆಗುತ್ತೆ. ಇದೇ ನನ್ನ ಫಸ್ಟ್ ವಿಡಿಯೋ ಅಲ್ಲ. ಇದಕ್ ಮುಂಚೆ ಫ್ರಮ್ ಪಾಸ್ಟ್ 1 year ನಾನು ಯೂಟ್ಯೂಬ್ ನ ಫೋಕಸ್ ಮಾಡ್ಕೊಂಡು ವ್ಲಾಗ್ಸ್ ನ ಶೂಟ್ ಮಾಡ್ತಾ ಇದ್ದೆ ವಿತ್ ಮೈ ರಿಮೋಟ್ ಜಾಬ್. TLs ಮ್ಯಾನೇಜರ್ಸ್ ಎಲ್ಲ ನೋಡಿ ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿದೆ ಅಂತ, ಆದ್ರೆ ಇಂಡೈರೆಕ್ಟ್ಲಿ ಎಲ್ಲಿ ಬೆಳೆದ್ ಬಿಡ್ತಾನೆ ಅಂತ ಟಾರ್ಗೆಟ್ ಮಾಡಕ್ ಶುರು ಮಾಡ್ಬಿಟ್ರು. ಅಡಿಷನಲ್ ವರ್ಕ್ ಕೊಡೋದು, ಏನ್ ಮಾಡ್ತಾ ಇದೆ ಅಂತ ಸ್ಪೈ ಮಾಡಕ್ ಬರೋದು. ಸೊ ಐ ಡಿಸೈಡ್ ಟು ಕ್ವಿಟ್ ದಿಸ್ ಜಾಬ್. ನನ್ನ ಒಂದು ಸ್ಕಿಲ್ ನಾನು ಸಾಯಕ್ ಬಿಡಲ್ಲ. ಇದು ನನ್ಗೆ ಗೊತ್ತಿಲ್ಲ ಸರಿನೋ ತಪ್ಪೋ ನಾನು ಮಾಡ್ತಾ ಇರೋದು. ಇದುವರೆಗೂ ನಾನು ನನ್ನ ಒಂದು ಆಡಿಯನ್ಸ್ ಗೆ ಕನೆಕ್ಟ್ ಆಗಕ್ಕೆ ಆಗಿಲ್ಲ. ವೈ? ಬಿಕಾಸ್ ಬರೀ ಟ್ರಾವೆಲ್ ವ್ಲಾಗ್ಸ್, ಐ ನೆವರ್ ಟಾಕ್ಡ್ ಅಬೌಟ್ ರಿಯಲ್ ಥಿಂಗ್ಸ್, ರಿಯಲ್ ಶಿಟ್. ದಿಸ್ ಇಸ್ ದ ರೈಟ್ ಟೈಮ್ ಅನ್ಸತ್ತೆ ನನ್ನ ಆಡಿಯನ್ಸ್ ನ ಕನೆಕ್ಟ್ ಆಗಕ್ಕೆ. ನಿಮ್ಗೆ ಏನಾದ್ರು ಇದು ರಿಲೇಟ್ ಆಯ್ತಂದ್ರೆ ಫಾಲೋ ಮೀ ಫಾರ್ ಯೋರ್ ಬ್ರದರ್ ದ ರೋಮಿಂಗ್ ರಾವ್. ಇನ್ ಮುಂದೆ ಇದೇ ತರ ಕಾಂಟೆಂಟ್ಸ್ ಬರ್ತಾ ಇರತ್ತೆ. ಸ್ಟೇ ಟ್ಯೂನ್ ಫಾರ್ ದಟ್.